ಸ್ವಾಮೀಜಿ ಮೀಟ್ ಮಾಡಿದ್ರೆ ಏನು ಹೇಳಿದ್ರು ಸರ್ ಸ್ವಾಮೀಜಿ? ಪೂಜ್ಯ ಸ್ವಾಮಿಗಳು ಏನೆಂದು ಈ ರೀತಿ ಓಲೈಕೆ ರಾಜಕಾರಣ ಎಲ್ಲ ಮಿತಿ ಮೀರ್ತಿದೆ. ಸರಿ, ನನ್ನ ರೀತಿ ಇವಾಗ ಬೇರೆ ಬೇರೆಯವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಆ ಹೇಳಿಕೆ ಕೊಟ್ಟವ್ರ ಮೇಲೆಲ್ಲ ಇದೇ ರೀತಿ ಕೇಸ್ಗಳನ್ನ ಹಾಕಿದಾರ. ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ, ಬೇರೆಯವ್ರು ವಿಷಾದವನ್ನು ವ್ಯಕ್ತಪಡಿಸಿಲ್ಲ, ಇನ್ನೊಂದಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಇನ್ನ ಕಠಿಣವಾಗಿ ತೀವ್ರವಾಗಿ ದೇಶ ವಿರೋಧಿ ಗಲ್ಬೆ ಎಬ್ಬರಿಸುವಂಥ ರೀತಿಯಲ್ಲಿ, ಸೌಹಾರ್ದತೆಯನ್ನು ಹಾಳು ಮಾಡೋ ರೀತಿಯಲ್ಲಿ, ಎಲ್ಲರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಂಥ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿ ಆಯಿತು. ನಮ್ಮ ಮೇಲೆ ಕೇಸ್ ಹಾಕಿದ್ದೀರ ತಾನೇ, ಬೇರೆಯವ್ರ ಮೇಲೆ ಹಾಕಕ್ಕೆ ನಿಮ್ಗೇನಾಗಿದೆ? ಯಾಕೆ ಈ ಮನಸ್ಥಿತಿ ಇಲ್ಲ? ಕಾನೂನು ಒಂದೇ ಅಲ್ವಾ ಎಲ್ಲರಿಗೂ? ಕಾನೂನು ಬೇರೆ ಬೇರೆ ಇದೆಯಂತ ಹಿರಿಯರು 80 ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿರೋರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ. ಭಾಳ ನೊಂದು, ನನಗೋಸ್ಕರ ಅಲ್ಲ, ನನ್ನ ಬಿಡಿ, ನನ್ನ ಬಗ್ಗೆ ನೀವು ಯಾರು ತಲೆ ಕೆಡ್ಸ್ಕೋಬೇಡಿ, ಆಗಿದ್ದಾಗಲಿ ಅನ್ನೋಂಥದ್ದಿದೆ. ಬೇರೆಯವ್ರಿಗೆ ಇವತ್ತು ಸಮಾಜದಲ್ಲಿ ಎಲ್ಲ ಒಂದು ಕಡೆ ಕಾನೂನು ವ್ಯವಸ್ಥೆ ಇದೆಯಾ, ನ್ಯಾಯ ಇದೆಯಾ, ಬೇರೆಯವ್ರಿಗೆ ಅನ್ವಯ ಮಾಡಲಿ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಈ ರೀತಿ ನಿಲುವನ್ನು ನೀವು ಭಾಳ ಸ್ಪಷ್ಟವಾಗಿ ತೊಗೊಳ್ಬೇಕು ಅಂತ ನಮಗೂ ಸೂಚಿಸಿದ್ದಾರೆ. ಇವತ್ತು ಭಾಳ ಸ್ಪಷ್ಟತೆಯಿಂದ ಯಾವುದಕ್ಕೂ ಹಿಂಜರಿಬೇಡಿ, ಗಟ್ಟಿಯಾಗಿರ್ರಿ, ಎಲ್ಲರೂ ಒಂದಾಗಿರಿ, ಒಗ್ಗಟ್ಟಿನಿಂದ ಮಾಡಿ ಅಂತ ಹೇಳಿದ್ದಾರೆ. ಒಗ್ಗಟ್ಟಿನಿಂದ ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾಯಕರುಗಳೆಲ್ಲ ಒಂದಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಜಾತ್ಯತೀತವಾಗಿ ಎಲ್ಲ ಧರ್ಮತೀತವಾಗಿ ಇವತ್ತು ದೇಶವನ್ನು, ಸಮಾಜವನ್ನು ರಕ್ಷಣೆ ಮಾಡುವಂಥ ಕೆಲಸ ನಿಮ್ಮಿಂದ ಎಲ್ಲ ಆಗಬೇಕು ಅಂತ ಭಾಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. Ashwavega English News. Coming soon. Your channel, your voice, your trust.